गुलबर्गा शहर में आज क्राइस्ट जयंती क्रिसमस पर आचरणा समिति गुलबर्गा की जानिब से हिंदुस्तानी चर्च में बैन मजहबी रहनुमाओं के साथ प्रोग्राम मुनक्किद करते हुए एकता की मिसाल कायम की। आज मुल्क में जिस तरह के हालात चल रहे हैं उसको देखा जाए तो ये एक बड़ा अच्छा इक़दाम है जो भाईचारे को मजबूत करता है। इस मौके पर हज़रत सैयद शाह अली अल हुसैनी सज्जादा नशीन हज़रत ख्वाजा बंदा नवाज वो वाइस चांसलर KBN यूनिवर्सिटी गुलबर्गा, हज़रत सैयद शाह मुस्तफ़ा क़ादरी सज्जादा नशीन रोज़ाए रहमान मलखेड़, क़ाज़ी रिजवान और रहमान सिद्दीकी जामिया मस्जिद क़िलाए हुशाम गुलबर्गा, श्री पारलिंग महास्वामी गढ़गे मठ मख्तमपुर गुलबर्गा, गुरमीत सिंह सलोजा और कई सियासी रहनुमाओं ने इस प्रोग्राम में शिरकत की। क्राइस्ट जयंती आचरणा समिति 2024 के सदर जुबैरुल्लाह खान, गौरव अध्यक्ष शिव कुमार बाली, स्वागत समिति के अध्यक्ष लुइस कोरी ने इस प्रोग्राम में अपने फ़राइज़ अंजाम दिए। तो आइए देखते हैं तफसीली रिपोर्ट। ब्यूरो रिपोर्ट अतराफ TV उर्दू न्यूज़। ಆ ಪ್ರೀತಿಯಲ್ಲಿ ನಾವೆಲ್ಲರೂ ಬಾಳೋಣ. ಪ್ರಯತ್ನ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಪ್ರೀತಿ अन्यनते सदा बर्दाश्त करता हूँ। हर इब्तिदा से पहले हर इंतहा के बाद ज़ाते नबी बुलंद है, ज़ाते खुदा के बाद दुनिया में एहतराम के काबिल जितने लोग मैं सबको मानता हूँ मोहम्मद मुस्तफ़ा के बाद सल्लल्लाहु अलैहि वसल्लम। इस शेर के साथ अपनी जगह लेता हूँ। आओ आज करें दूर की बिजली तकसीम। मैं ये बताना चाह रहा हूँ कि बारिश आने से पहले आसमान पे बिजली कड़कती है, पहले रोशनी आती है, बाद में आवाज़ आती है। तो मैं उस बिजली के तहत अब एक शेर के साथ मुकरना चाह रहा हूँ। आओ आज करें दूर की बिजली तकसीम, चमक तुम में रहे और तड़प मुझ में रहे। कहने का एक ही बात कि जीवन में मैं मिशन स्टूडेंट रहा हूँ तो मुझे मालूम है, हम अक्सर कहते हैं यूनिटी इन मुस्लिम, यूनिटी इन मुस्लिम, फाइटिंग इन हिंदू। हमारे यहाँ सब लड़ते रहते चाहे सिख हो चाहे कोई भी हो। एंड सर्विस इन क्रिश्चियन, सेवा के लिए क्रिश्चियन संस्कृति है जहाँ सब मिलजुल कर भाईचारे से आपस में रहते हैं। ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲು ಕಲಬುರಗಿಯ ಆರಾಧ್ಯ ದೈವ ಶ್ರೀ ಶರಣ ಬಸವೇಶ್ವರರ ನೆಲದಲ್ಲಿ ನಾವೆಲ್ಲ ಇವತ್ತು ಕ್ರಿಸ್ಮಸ್ ಹಬ್ಬದ ಆಚರಣೆ ಮಾಡ್ತಾ ಇರೋದು ಅತಿ ಸಂತಸದ ವಿಷಯ. ಇದರ ಎಲ್ಲ ಕ್ರೆಡಿಟ್ ಹೋಗ್ತಕ್ಕಂಥದ್ದು ಲೂಯಿಸ್ ಅಣ್ಣ ಅವರಿಗೆ, ಆಮೇಲೆ ಜುವದೇವ ಸರ್. ಯಾಕಂತಂದರೆ ಇದು ಸರ್ವಧರ್ಮದು. ಯಾವ ಧರ್ಮ ನಮ್ಮನ್ನು ಇನ್ನೊಂದು ಧರ್ಮಕ್ಕೆ ಹೀಯಾಳಿಸಿ ಅಂತ ಕಲಿಸ್ತದೆ ನಮಗೆ ಯಾರಿಗಾದರೂ ಇಲ್ಲವೇ ಇಲ್ಲ. ಮೊಹಮ್ಮದ್ पैगंबर ಅವರು ಕೂಡ पड़ोसी अगर भूखा है तो तुम महल में बैठ के खाना नहीं खा सकते. पैगंबर ये है. और पैगंबर ಅವರು ಹೆಣ್ಣಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದು ಅವ್ರ ಕಾಲದೊಳಗೆ ಅಂತ ಸಣ್ಣ ವಿಚಾರ ಒಂದೇ ನಿಮಿಷದಲ್ಲಿ ಹೇಳಬಯಸ್ತೀನಿ. ಅದಕ್ಕೂ ಮೊದಲು ಹೆಣ್ಣು ಮಗು ಹುಟ್ಟಿತ್ತು ಅಂತಂದರೆ ಅದನ್ನು ಕುತ್ತಿಗೆ ಇಸ್ಕಿ ಕೊಲ್ತಾ ಇದ್ರು. ಪಾಪ ಬರ್ತಲ್ಲ ಅಂತ ತಿಳ್ಕೊಂಡು ಆಮೇಲೆ ಏನು ಮಾಡ್ತಾ ಇದ್ರು, ಬುಟ್ಟಿಯಲ್ಲಿ ಹಾರಿಟ್ಟು ಅದರಲ್ಲಿ ಮುಗಿಸಿ ಕೊಡ್ತಾ ಇದ್ರು ಅಂತ. ಅದನ್ನೆಲ್ಲ ಮಾಡಬಾರ್ದು ಅಂತ ನಿಲ್ಲಿಸಿ ಇವತ್ತು ನಾವು ಹೆಣ್ಮಕ್ಳು ನಮ್ಮ ಸಹೋದರಿಯರಲ್ಲಿ ಕೂಡಬೇಕಿತ್ತು ಅಂದ್ರೆ ಪೈಗಂಬರ್ ಅವರೇ ಕಾರಣ ಅಂತ ಹೇಳ್ಬೋದು. ಯಾಕಂತಂದರೆ ಗುರುದ್ವಾರದಲ್ಲಿ ನಾವು ಅರ್ದಾಸ ಮಾಡ್ತೀವಿ, ಮಂದಿರಗಳಲ್ಲಿ ನಾವು ಪೂಜೆ ಮಾಡ್ತೀವಿ. ಪ್ರತಿಯೊಂದು ಕೂಡ ಆ ದೇವರು ಏನು ಕೆಲಸ್ತಾನ ಅಂತಂದರೆ ಎಲ್ಲರೂ ಅಣ್ಣ ತಮ್ಮ. इतिहास गवाह है, कभी युद्ध से किसी को शांति और सम्मान मिला है क्या? नाम है अब्दुल कलाम,
ಜನ್ಮಾನಿತಿಯವರು ರಾಮೇಶ್ವರಂ ಅವ್ರು ಮುಸ್ಲಿಮರಿದ್ರು, ನಮ್ಮ ರಾಷ್ಟ್ರಪತಿ ಇದ್ದರು. ಯಾಕಂದ್ರೆ ನಮ್ಮ ಭಾರತ ದೇಶದ ಒಂದು ಅದು ಬಹಳ ದೊಡ್ಡ ಗರ್ವ ಏನಂತಂದ್ರೆ ನಮ್ಮ ಹತ್ರ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲ. ಇವಾಗ ಎಲ್ಲ ಜನರು ಏನೋ ಗಂಗಾ ಬಾಬಾ ಮಾಡ್ತಾ ಇದ್ದಾರೆ, ಅಲ್ಲಿ ಹಿಂದೂಗಳೇ ಹೊಡಿತಾ ಇದ್ದಾರೆ, ಇಲ್ಲಿ ಮುಸ್ಲಿಂ ಹೊಡಿತಾ ಇದ್ದಾರೆ. ಇದನ್ನೆಲ್ಲ ಬಿಟ್ಟು ನಾವು ಸೌಹಾರ್ದತೆಯಿಂದ, ಇದರಲ್ಲಿ ಮಹಿಳೆಯರ ಪಾಲು ಕೂಡ ಇರುತ್ತೆ. ಯಾಕಂತಂದ್ರೆ ತಾಯಿಯಾಗಿ, ಅಕ್ಕ ಆಗಿ, ತಂಗಿಯಾಗಿ ಮಕ್ಕಳನ್ನು ನಾವು ಸೌಹಾರ್ದತೆ ಬಗ್ಗೆ ಪಾಠ ಕಲಿಸೋಣ, ಶಾಂತಿಯಿಂದ ಇರೋಣ. ಎಲ್ಲ ಜಾತಿದವ್ರು ಸೇರಿ ಒಬ್ಬರೊಬ್ಬರ ಹಬ್ಬನ ಆಚರಣೆ ಮಾಡಿದ್ರೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ. ಸರ್ ಹೇಳಿದರು ಛೋಟೆ ಛೋಟೆ ಫೂಲ್ ಲೇಕರ್ ಏಕ್ ಗುಲ್ದಸ್ತಾ ಬನಾಯ ಅಂತಂದ್ರು. ಅದೇ ಪ್ರಕಾರವಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಗುಲ್ದಸ್ತಾದಲ್ಲೇ ಇರಬೇಕು. ನಮ್ಮ ಉದ್ದೇಶ ನಾವು ಪ್ರಾರಂಭ ಮಾಡಿದ್ದೇವೆ, ನಿಮ್ಮಲಿಂದ ಬಿ ನಾವು ಇದು ಇಟ್ಕೋತೇವೆ. ಏನಂತಂದ್ರೆ ಮಕ್ಕಳಿಗೆ ಮನೆಯಲ್ಲಿ ನಾವು ಏನು ಶಿಕ್ಷಣ ಬಗ್ಗೆನೂ ಮಾತಾಡಿದ್ರು ಸರ್, ಶಿಕ್ಷಣ ಕೊಡಬೇಕು ಮಕ್ಕಳಿಗೆ ಅಂತ. ಆ ಶಿಕ್ಷಣ ಜೊತೆಗೆ ಮನೆ ಶಿಕ್ಷಣವೂ ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ನಾವು ಮನೆಯಲ್ಲಿ ಮಕ್ಕಳಿಗೆ ಹೇಳ್ಕೊತಿರ್ಬೇಕು, ಮಮ್ಮಿ ಅವ್ರು ಕ್ರಿಶ್ಚಿಯನು, ಅವರು ಜೈನು, ಅವ್ರು ಸಿಖು, ಅವ್ರು ಮುಸ್ಲಿಂ ಅಂದರೆ ನಾವೆಲ್ಲರೂ ಒಂದೇ ಹಬ್ಬ, ಅವ್ರ ಹಬ್ಬ ಕರೀತಿದ್ದಾರೆ, ಹೋಗಿ ಬನ್ನಿ ನೀವು ಭೀ ಆಚರಣೆ ಮಾಡಿ, ನಿಮ್ಮ ಹಬ್ಬಕ್ಕೆ ಭೀ ಅವ್ರಿಗೆ ಕರೆಸ್ರಿ. ಯಾಕಂದ್ರೆ ಮಕ್ಕಳೇ ನಮ್ಮ ದೇಶದ ಭವಿಷ್ಯ ಇದ್ದಾರೆ. ನಾವು ನಡೆಸ್ಬೋದು ಯಾವ ಥರ ಇದ್ದೇವೆ ಅದೇ ಥರ ನಮ್ಮ ಮಕ್ಕಳು ಭೀ ನಮ್ಮ ದೇಶದ ಸಂಸ್ಕೃತಿಯನ್ನು ಬೆಳೆಸ್ಕೋತಾ ಮತ್ತು ನಮ್ಮ ಸಂಸ್ಕೃತಿಯನ್ನು ನಮ್ಮ ದೇಶದ ಹೆಸರನ್ನು ತರಬೇಕು. ನಾವು ಯಾವಾಗ ಅವರಿಗೆ ನಾವು ಮನೆಯಲ್ಲಿ ಪಾಠವನ್ನು ಹೇಳ್ತೇವೆ, ಸ್ಕೂಲ್ನಲ್ಲಿನೂ ಹೇಳ್ತಾರೆ, ಆದರೆ ಮುಖ್ಯವಾದ ಪರಿವಾರ ಫ್ಯಾಮಿಲಿದಲ್ಲಿ ಯಾವ ಥರ ಹೇಳ್ತೇವೆ ಮಕ್ಕಳು ಅದೇನೇ ಮುಂದುವರಿಸ್ತಾರೆ. ನಾವು ಅವ್ರಿಗೆ ಹೇಳ್ಕೊತಿರ್ಬೇಕು ಮಕ್ಕಳಿಗೆ, ನಮ್ಮ ನೋಡಪ್ಪ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ಎಲ್ಲರೂ ಸುಖ ದುಃಖನಾಗಿರ್ಬೇಕು. ಮಕ್ಕಳು ನಾವು ಏನಿದ್ದು ಎಲ್ಲ ಅವ್ರು ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಹಿಂದೂ ಇರಲಿ, ಎಲ್ಲರೂ ಸುಖ ದುಃಖನಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕಂತಂದ್ರೆ ಯಾರಿಂದಲೂ ಸಾಧ್ಯವಿಲ್ಲ ನಮ್ಮ ಒಗ್ಗಟ್ಟನ್ನು ಹೊಡೆಯೋಕ್ಕೆ. ಯಾಕಂದ್ರೆ ನಮ್ಮ ಮಕ್ಕಳಿನಲ್ಲಿ ನಾವು ಆ ಭಾವನೆ ಹುಟ್ಟಿಸಬೇಕು. ನಮ್ಮ ಒಗ್ಗಟ್ಟು ಎಂದು ನಾವು ಈ ಭಾವನೆಯನ್ನು ಇಟ್ಕೋತೀವಿಲ್ಲ, ಯಾರು ಹೊಡೆಯಲು ಸಾಧ್ಯವಿಲ್ಲ. ನಮ್ಮ ಭಾರತ ದೇಶ ಒಂದು ದೇಶ ಈ ಥರ ಇದೆ, ಎಲ್ಲ ಧರ್ಮಗಳನ್ನು ಅನಿಸ್ಕೊಂಡು, ಎಲ್ಲ ಜಾತಿ ಧರ್ಮನು ಇಟ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿರೋದು ನಮ್ಮ ಭಾರತ ದೇಶದ ಸಂಸ್ಕೃತ. ನಾವು ಮುಂದೆ ಇದೇ ಥರ ಭವಿಷ್ಯದಲ್ಲಿನೂ ಇದೇ ಥರ ಇರಬೇಕು ಅಂತ ನಮ್ಮ ಆಸೆ. ನಮ್ಮ ಕಲಬುರಗಿ ಅಭಿವೃದ್ಧಿ ಪರ ಸಮಿತಿಯಿಂದ ಲೋಹಿತ್ ಕುಮಾರ್ ಸರ್ ತಮ್ಮ ಕ್ರಿಶ್ಚಿಯನ್ ಹಬ್ಬದ ಮುಖಾಂತರ ಮೆಸೇಜ್ ಕೊಟ್ಟರು. ನಾವು ನಮ್ಮ ಮುಸ್ಲಿಂ ಹಬ್ಬ ಅಲ್ಲಿ ರಂಜಾನ್ ಅದರ ಮುಖಾಂತರವಾಗಿ ಎಲ್ಲರೂ ಸೇರಿ ಆಚರಣೆ ಮಾಡಿ ನಿಮ್ಗೆಲ್ಲರೂ ತಗೊಂಡು ಆಚರಣೆ ಮಾಡಬೇಕು. ಅದೇ ಥರವಾಗಿ ನಮ್ಮ ಮಂಗಳ ಮೇಡಮ್ ಅವರು ಇದ್ದಾರೆ. ಎಲ್ಲರೂ ಬಸವ ಜಯಂತಿ ಆಗಲಿ, ಗುರು ನಾನಕ್ ಜಯಂತಿ ಆಗಲಿ, ಅಥವಾ ನಮ್ಮ ಕ್ರಿಶ್ಚಿಯನ್ ಹಬ್ಬ ಆಗಲಿ, ರಂಜಾನ್ ಹಬ್ಬ ಆಗಲಿ, ಎಲ್ಲರೂ ಒಂದಾಗಿ ಆಚರಣೋಣ ಮತ್ತು ಎಲ್ಲರೂ ಒಂದಾಗಿ ಬಾಳೋಣ. ಏನು ಒಯ್ಯೋದಿದೆ ನಮ್ಮ ಜೀವನದಲ್ಲಿ ಬೇರೆ ಧರ್ಮವನ್ನು ಹೀಯಾಳಿಸಿ, ಬೇರೆ ಧರ್ಮವನ್ನು ನೀವು ಕೆಳಗಿದು ಮಾಡಿ, ನಮ್ಮ ಇಸ್ಲಾಂ ಧರ್ಮದಲ್ಲಿ ಅದಕ್ಕೆ ಏನು ಜಗವಿಲ್ಲ. ಎಲ್ಲ ಧರ್ಮದವರಿಗೆ ತಗೊಂಡು ಎಲ್ಲರಿಗೆ ಒಂದಾಗಿ ಇರಬೇಕು ಅನ್ನೋದೇ ನಮ್ದು ಉದ್ದೇಶವಾಗಿರ್ಬೇಕಂತ ಅವ್ರು ಭೀ ತಿಳಿಸಿದ್ದಾರೆ. हस्ती मिटती नहीं हमारी, कुछ बात है कि हस्ती मिटती नहीं हमारी, सदियों रहा है दुश्मन दौरे जहां हमारा, सारे जहां से अच्छा हिंदुस्तान हमारा, हम कुछ मिले नहीं इसकी ये गुलसितान हमारा. हैप्पी क्रिसमस एंड हैप्पी न्यू ईयर अहेड. May God bless with health, wealth, each and everything in coming year to all of you. I would like to thank all of you for attending. Thank you very much. आपके प्रेम में आपको आगे बढ़ने वाले बन सके, आपके सारे अच्छाई के लिए, आपके सारी सोच के लिए, तो प्रभु मसीह आपके हम सभी इंसान. ನಾವು ಹಿಂದೂಸ್ತಾನಿ ಚರ್ಚ್ನಲ್ಲಿ ಎಲ್ಲ ಧರ್ಮಗಳ ಒಂದು ನಾಯಕರನ್ನು, ಗುರುಗಳನ್ನು ಕರೆಸಿ ಈ ಕ್ರಿಸ್ಮಸ್ ಆಚರಣೆ ಹಮ್ಮಿಕೊಂಡಿದ್ದೇವೆ. ಅನೇಕ ಜನ ಬಂದು ಈ ಒಂದು ಕ್ರಿಸ್ಮಸ್ ಆಚರಣೆಯಲ್ಲಿ ಸಂತೋಷದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರೂ ನಾನು ಅಭಿನಂದನೆ. ನಾವು ಗುಲ್ಬರ್ಗ ನಗರದಲ್ಲಿ, ಈ ಕರ್ನಾಟಕದಲ್ಲಿ, ದೇಶದಲ್ಲಿ ಎಲ್ಲ ಸಮಾಜದವರು ಸಮಬಾಳ್ವೆಯಿಂದ ಬಾಳ್ಬೇಕಂಥೇಳಿ, ಎಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ಬಾಳಬೇಕು ಅಂಥೇಳಿ ಒಂದು ಉದ್ದೇಶದಿಂದ, ಆ ಒಂದು ಸೌಹಾರ್ದತೆ ಎಲ್ಲರಲ್ಲಿ ಮೂಡಲಿ ಅಂಥೇಳಿ ಆ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು, ಅನೇಕ ಜನ ಬಂದು ಸ್ಪಂದಿಸಿದ್ದಾರೆ. ಅದಕ್ಕಾಗಿ ನಾನು ಎಲ್ಲರನ್ನು ಅಭಿನಂದನೆ ಸಲ್ಲಿಸ್ತೇನೆ. ಇದು ನಾನು 3 ವರ್ಷದಿಂದ ಮಾಡ್ತಾ ಬಂದಿದ್ದೇನೆ. 3 ವರ್ಷದಿಂದ ಇದು 3ನೇ ವರ್ಷ. ನಾವು ಕ್ರಿಸ್ಮಸ್ ಕಾರ್ಯಕ್ರಮ ಡಿಸೆಂಬರ್ 1 ತಾರೀಕಿನಿಂದ ಇಡೀ ಲೋಕದಲ್ಲೇ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ, ಭಾರತದಲ್ಲಿ, ಕರ್ನಾಟಕದಲ್ಲಿ ಕ್ರಿಸ್ಮಸ್ 25 ತಾರೀಕಿಗೆ ಇರ್ತದೆ, ಆ ದಿನ ಮಾಡ್ತಾರೆ. ಅದಕ್ಕೆ ಮುಂಚೆನೂ ವೈಟ್ ಕ್ರಿಸ್ಮಸ್ ಅಂಥೇಳಿ ನಾವು ಎಲ್ಲ ನಮ್ಮ ಚರ್ಚಿನ ಮೆಂಬರ್ಸಿಗೆ ಕರೆಸಿ ಮಾಡ್ತೀವಿ. ನನ್ನ ಆಲೋಚನೆ ಏನು ಬಂತಂದರೆ,
ನಾವು ನಮ್ಮವ್ರ ಜೊತೆ ಮಾಡೇ ಮಾಡ್ತೀವಿ, ನಮ್ಮ ಸಹೋದರ ಸಹೋದರಿಯರ ಜೊತೆನೂ ಮಾಡೋಣ. ಬೇರೆ ಒಂದು ಧರ್ಮದ ಎಲ್ಲ ಜನರಿಗೆ ಕರೆಸಿ ಅವ್ರ ಜೊತೆ ನಾವೇನದ ಈ ಒಂದು ಹಬ್ಬ ಖುಷಿ ಹಂಚ್ಕೊಳ್ಳೋಣ ಅವ್ರ ಜೊತೆ ಅಂಥೇಳಿ ಒಂದು ಆಲೋಚನೆ ಬಂದು ಇದು 3ನೇ ವರ್ಷ ನಾವು ಮಾಡೋದು. ಈ ರೀತಿ ಮುಂದುವರಿಸ್ಕೊಂಡು ನಾವು ಗುಲ್ಬರ್ಗಾದಲ್ಲಿ ಒಂದು ಒಳ್ಳೆಯ ಸೌಹಾರ್ದತೆ, ಎಲ್ಲರೂ ನಾವು ಸಹೋದರ ಸಹೋದರಿಯರು ಅಂಥೇಳಿ ಆ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ ಜುಬೇರುಲ್ಲಾ ಖಾನ್ ಅವರು ವಹಿಸಿದ್ದಾರೆ. ಅವರು ಆಸಕ್ತಿ ವಹಿಸಿ ನಾವೆಲ್ಲ ಸೇರಿ ಮಾಡೋಣ ಅಂಥೇಳಿ ಸಹಕಾರ ಮಾಡಿದ್ದಾರೆ. ಅವರು ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಅವರಿಗೆ ಮತ್ತು ನಮ್ಮ ಎಲ್ಲ ತಂಡದವರಿಗೆ ಎಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬೇರೆ ಜನರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಏನು ನಿಮ್ಮಲ್ಲಿಂದ ಏನು ಮೆಸೇಜ್ ಕೊಡಕ್ಕೆ ಬಯಸ್ತೀರಿ ಸರ್ ಬೇರೆ ಜನರಿಗೆ? ಎಲ್ಲರೂ ಇವತ್ತು ನಾವು ಇಲ್ಲೇ ಹುಟ್ಟೀವಿ, ಇಲ್ಲೇ ಬೆಳೆದೀವಿ. ಕೆಲವು ಜನ ಹೇಳ್ತಾರೆ ಆ ದೇಶ ಬಿಟ್ಟು ಹೋಗು, ಅದು ಹೋಗು, ಏನೇನೋ ಹೇಳ್ತಾರೆ. ಅವೆಲ್ಲ ಹುಚ್ಚು ಮಾತುಗಳು. ನಮ್ಮ ತಾತ ಪಾಸ್ಟ್ ಇದ್ದರು, ನಮ್ಮ ತಂದೆಯವ್ರು ಪೊಲೀಸ್ ಡಿಪಾರ್ಟ್ಮೆಂಟು, ನಮ್ಮ ತಾತ ಪಾಸ್ಟ್ ಇದ್ದರು. ನಾವು ಇಲ್ಲೇ ಹುಟ್ಟಿವಿ, ನಾವು ಭಾರತೀಯರೇ. ಕನ್ನಡ ಅಂದ್ರೆ ನನಗೆ ರಕ್ತದಲ್ಲಿದೆ, ನನ್ನ ಕನ್ನಡ ಅನ್ನೋದೇನು. ನಾವು ಆ ದೇಶ ಅಭಿಮಾನಿಗಳು. ನಾವೆಲ್ಲ ಹೋಗೋದು ಪ್ರಶ್ನೆ ಇಲ್ಲ, ಕೇಳೋರೆ ಹುಚ್ಚರು ಏನು. ನಾವಲ್ಲಿ ಮುಸಲ್ಮಾನರು ಎಲ್ಲರೂ ಈ ದೇಶದ ವಾಸಿಗಳು. ನಾವು ಏನು ಈ ದೇಶದಲ್ಲೇ ವಾಸ ಮಾಡ್ತೇವೆ. ದೇಶ ಅಭಿವೃದ್ಧಿ ಇವತ್ತು ನಾವು 200 ವರ್ಷದಿಂದ ನಾವು ಕ್ರೈಸ್ತರೇನದ ಎಷ್ಟು ದೇಶ ಸೇವೆ ಮಾಡಿದ್ದೀವಿ, ಭಾಳಷ್ಟು ರೆಕಾರ್ಡ್ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಇನ್ನೂ ಇಂಡಿಪೆಂಡೆಂಟ್ ಆಗಿಲ್ಲ. ಅವಾಗಲಿಂದ ನಾವು ಕ್ರೈಸ್ತರು ಇವತ್ತು ಏನದ ದೇಶಕ್ಕೆ ಸೇವೆ ಕೊಡ್ತಾ ಇದ್ದೇವೆ, ಇನ್ನೂ ಮುಂದೆ ಮಾಡ್ತಾ ಇದ್ದೇವೆ, ಮಾಡ್ತೀವಿ. ಏನು ಎಲ್ಲರೂ ಸೇರಿ ನಾವು ಒಗ್ಗಟ್ಟಾಗಿರೋಣ. ನಮ್ಮದು ಉದ್ದೇಶ ಏನದ, ನಮ್ಮದು ಇಂಟೆನ್ಷನ್ ಏನಿದೆ, ಎಲ್ಲರೂ ನಾವು ಒಗ್ಗಟ್ಟಾಗಿರ್ಬೇಕು. ಎಲ್ಲ ದೇಶದಲ್ಲಿ ಯಾವುದೇ ಸಮಾಜದವ್ರು ಇರಲಿ, ನಾವೆಲ್ಲ ಒಗ್ಗಟ್ಟಾಗಿ ನಾವು ಸಹೋದರತೆಯಿಂದ ಬಾಳಿದ್ರೆ ಇವತ್ತು ನಮ್ಮ ರಾಜ್ಯನೂ ಏನದ ಶಾಂತಿಯಿಂದ ಇರ್ತದೆ, ಅಭಿವೃದ್ಧಿ ಹೊಂದುತ್ತದೆ. ದೇಶನೂ ಶಾಂತಿಯಿಂದ ಇರ್ತದೆ, ಅಭಿವೃದ್ಧಿ ಹೊಂದುತ್ತದೆ. ಲೂಯಿಸ್ ಕೋರಿ ಅಂತೇಳಿ. मैं जुबेरुल्ला खान, कलबुर्गी अभिवृद्धि पर समिति अध्यक्ष और ये ऑर्गेनाइजिंग क्रिस आचरण समिति अध्यक्ष। मैं आप लोगों सब लोगों का बहुत बहुत दिल की गहराइयों से शुक्रिया अदा करता हूँ. धन्यवाद वन एंड ऑल. आप सब लोग जो है अपना टाइम निकाल कर आए और हमारा एक मैसेज देने की हमने कोशिश की है कि इंडिया जो है गंगा जमनी तहजीब है. ये जो देश है, ये देश हिंदी मुस्लिम सिख ईसाई सब हैं आपस में भाई भाई. एक मैसेज देने की कोशिश किए हैं और आप सब लोग जो है हमारा सपोर्ट किए आए. स्पेयर योर टाइम. हाँ, एकता में ताकत है और ये एकता में ही ताकत है. कि आज की बात नहीं है कि गांधी जी का मैसेज है. जितने भी हमारे फ्रीडम फाइटर हैं, दोज who have fought for the independence of India, they have given the same message. This India is not union of state. This is not United States. It's union of state. सबका हक है, सबकी भागीदारी है, सबका देश है, सबका अधिकार है. बाबा साहब अम्बेडकर ने जो है कॉन्स्टिट्यूशन बनाया है. ये एक इसकी स्पेशलिटी है देश के कॉन्स्टिट्यूशन की. एक वाल्मीकि समाज का आदमी भी IAS IPS बनकर सर्व कर सकता है देश को. ये मैं एक रिक्वेस्ट ये मेरी इस ऑन द ओकेजन ऑफ दिस क्रिसमस आई वुड लाइक टू रिक्वेस्ट एवरीबडी, प्लीज़ एजुकेट योर चिल्ड्रन बिकॉज एजुकेशन कैन ब्रिंग द चेंज इन द नेशन, in your town, in your family, wherever. Education is the most important. Please educate your children. Thank you one and all. क्या कहना चाहते हैं सर आप इस मौके पे सर? जैसे कि आज आपने हिंदू मुस्लिम सिख ईसाई मिलकर एक प्रोग्राम किया है. जी सर. तो लोगों को क्या बोलना चाहते हैं सर? अब ये जिंदगी देश में एकता चाहिए, प्यार मोहब्बत से ही देश चल सकता है सर. झगड़े से फसाद से या फिर लोगों को बांटने से देश नहीं चलता सर. ये तरक्की नहीं होती. अगर देश की तरक्की चाहिए तो सब लोगों को मिलजुल कर काम करना चाहिए. सब लोगों के लिए यही मेरा मैसेज है सर. आपका नाम? मेरा नाम जुबेरुल्ला खान सर, ಕಲಬುರಗಿ ಅಭಿವೃದ್ಧಿ ಪರ ಸಮಿತಿ ಪ್ರೆಸಿಡೆಂಟ್ ಸರ್. ನಮಸ್ಕಾರ ಎಲ್ಲರಿಗೆ. ನಾವು ಕಲಬುರಗಿ ಅಭಿವೃದ್ಧಿ ಪರ ಸಮಿತಿಲಿಂದ ಇವತ್ತಿನ ದಿನ ಕ್ರಿಸ್ಮಸ್ ಹಬ್ಬದ ಆಚರಣೆ ಸರ್ವಧರ್ಮದ ಪೂಜಾರೊಂದಿಗೆ ಎಂದು ಇಟ್ಕೊಂಡಿದ್ದೇವೆ. ಇದಕ್ಕೆ ಕಾರಣ ಅಂತಂದರೆ ನಾವು ಎಲ್ಲರೂ ಜಾತಿ ಧರ್ಮವನ್ನು ಹಬ್ಬಗಳೇನಿರ್ತಾವ, ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂ ಎಲ್ಲರೂ ಸೇರಿ ಆಚರಣೆ ಮಾಡೋದು. ಆಚರಣೆ ಮಾಡಿದ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ ನಾವು ನಮ್ಮ ಭಾರತ ದೇಶಕ್ಕೆ. ಎಲ್ಲ ಜಗತ್ತಿನಲ್ಲಿ ಭೀ ಎಲ್ಲ ವರ್ಲ್ಡ್ನಲ್ಲಿ ನಮ್ಮ ಭಾರತ ದೇಶ ಭಾಳ ಸಾಂಸ್ಕೃತಿಕ ಮತ್ತು ನಮ್ಮದು ಕಲ್ಚರ್ ಆ್ಯಕ್ಟಿವಿಟೀಸ್ ಆಗಲಿ ಜಾತಿ ಧರ್ಮನೂ ಹೊಂದಿಕೊಂಡಿ ಅಂತ ಭಾರತ ದೇಶ ನಮ್ಮದು. ಆ ಭಾರತ ದೇಶದಲ್ಲಿ ನಾವು ಎಲ್ಲರೂ ಸೇರಿ ಒಬ್ಬರೊಬ್ಬರ ಹಬ್ಬವನ್ನು ಆಚರಣೆ ಮಾಡಿ ಅವರಿಗೆ ಎಲ್ಲ ಜನರಿಗೆ ನಾವು ಏನು ತಿಳಿಸ್ತಾ ಅಂತ ಇದ್ದ ಅಂದರೆ ಒಗ್ಗಟ್ಟಾಗಿರಬೇಕು ನಾವು. ಯಾಕಂದರೆ ಎಲ್ಲರಿಗೆ ತಮ್ಮ ಧರ್ಮದಲ್ಲಿ ತಾವು ಹಿಂದೂ ಇರಲಿ, ಹಿಂದೂ ಧರ್ಮವನ್ನು ಆಚರಣೆ ಮಾಡಿಕೊಂಡು ತಮ್ಮ ಶಾಂತಿಯತೆಯನ್ನು ಕಾಪಾಡಿಕೊಂಡು ಇಟ್ಟಿದ್ದಾರೆ. ಮುಸ್ಲಿಮ್ನವರು ತಮ್ಮ ಧರ್ಮವನ್ನು ಆಚರಣೆ ಮಾಡ್ಕೊಂಡು ತಮ್ಮ ಧರ್ಮವನ್ನು ಫಾಲೋ ಮಾಡ್ಕೊಂಡು ಅವ್ರು ಭೀ ಶಾಂತಿಯತೆ ಇದ್ದಿದ್ದಾರೆ. ಬಟ್ ಕೆಲವು ಜನರಿಗೆ ನಮ್ಮ ದೇಶದ ಒಗ್ಗಟ್ಟನ್ನು ನೋಡಲಿಕ್ಕೆ ಆಗ್ತಾಯಿಲ್ಲ.
ಅದಕ್ಕೆ ಒಡೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದು ಸಾಧ್ಯವಿಲ್ಲ. ಯಾಕಂತಂದರೆ ನಾವು ಎಲ್ಲರೂ ಒಂದಾಗಿ ಇದ್ದೇವೆ, ಮುಂದೆ ಒಂದೇ ಆಗಿ ಇರ್ತೇವೆ. ನಮ್ಮ ದೇಶದಲ್ಲಿ ಎಲ್ಲರೂ ಸೇರಿ ಬಾಳಿ ಇರುವುದು ನಮ್ಮದು ಮುಖ್ಯ ಉದ್ದೇಶವಾಗಿದೆ. ಈ ಕ್ರಿಶ್ಚಿಯನ್ ಹಬ್ಬ ಆಚರಣೆಯಿಂದ ನಾವು ಒಂದು ಮೆಸೇಜ್ ಕೊಡ್ತಾಯಿದ್ದೀವಿ ಎಲ್ಲ ದೇಶವಾಸಿಗಳು, ನಮ್ಮ ಕನ್ನಡದವರಿಗೆ. ಏನಂತಂದರೆ ನಾವು ಎಲ್ಲರೂ ಒಂದಾಗಿ ಇದ್ದೇವೆ, ಒಂದಾಗಿ ಇರೋಣ, ಮುಂದೆ ಒಂದೇ ಆಗಿ ನಾವು ಬಾಳೋಣ. ನಮ್ಮ ಮಕ್ಕಳಿಗೆ ಭೀ ಬರುವ ನಮ್ಮ ಮಕ್ಕಳಿಗೆ ಎಲ್ಲರಿಗೆ ನಾವು ಒಂದಾಗಿ ಇರುವುದು ಒಂದು ಕಲಿಕೆಯನ್ನು ಹೇಳ್ಕೊಡೋಣ ಅಂತ ಹೇಳಿ ನಾನು ಮುಗಿಸ್ತೇನೆ. ನನ್ನ ಹೆಸರು ಫಾತಿಮಾ ಶೇಖ್. ನಾನು KKRD ಟ್ರಸ್ಟ್ ಪ್ರೆಸಿಡೆಂಟ್ ಇದ್ದೀನಿ ಹಾಗೂ ನಾನು ಕಾರ್ಯಕರ್ತ ಇದ್ದೀನಿ. अतराफ टीवी, हर बात सच के साथ। इस न्यूज को स्पॉन्सर किया है थीम प्रोडक्शन, क्रिएटिव इवेंट मैनेजमेंट, टेंट हाउस इवेंट्स डेकोरेशंस, बैंगलोर, चेन्नई, हैदराबाद। कॉन्टैक्ट डिटेल्स 9986544971।